ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಕರಡಿ ಸೊಪ್ಪಿನ ಮುಂಡಿ, ಕರಡಿ ಸೊಪ್ಪಿನ ಕಡಸುಡಿ ಅಂತಲೂ ಹೇಳ್ತಾರೆ ಇದಕ್ಕೆ ನಮ್ಮ ಮಲೆನಾಡಲ್ಲಿ. ಹಾಗೆ ಈ ಕರಡಿ ಸೊಪ್ಪು ಏನು ಉಪಯೋಗ ಅಂದರೆ, ಈ ಕರಡಿ ಸೊಪ್ಪು ತಿನ್ನೋದ್ರಿಂದ ಕ್ಯಾನ್ಸರ್ ಕಾಯಿಲೆದವರಿಗೆ ತುಂಬ 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 ಒಳ್ಳೆಯ ಔಷಧಿ. ಕ್ಯಾನ್ಸರ್ ಇರೋಂಥವರಿಗೆ ಅದು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಈ ಸೊಪ್ಪು. ಕರಡಿ ಸೊಪ್ಪು ಅಂತ ನಮ್ಮ ಮಲೆನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 1/4 ಕಪ್ ಅಕ್ಕಿ ತೊಗೊಂಡು ಅದನ್ನು ಹುರ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ. ಅದರ ಜೊತೆಗೆ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಸಣ್ಣ ಉರಿಯಲ್ಲಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಅದನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು, ಪುಡಿ ಮಾಡ್ಕೋಬೇಕು. ನಾನಿಲ್ಲಿ ನೈಸಾಗಿ ಆಗಲಿಲ್ಲ, ನಂದು ಜಾರಿದು ಸ್ವಲ್ಪ ಯಾಕೋ ಬ್ಲೇಡು ಸ್ವಲ್ಪ ಇದಿಲ್ಲ, ಶಾರ್ಪ್ ಇಲ್ಲ, ಹಾಗಾಗಿ ಅದು ನೈಸ್ ಆಗಲಿಲ್ಲ. ಅದಕ್ಕೆ ಜರಡಿ ಮಾಡ್ಕೊತೀನಿ. ಸ್ವಲ್ಪ ಜರಡಿ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಅಕಸ್ಮಾತ್ ನಿಮಗೆ ಪುಡಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬೋದು ಹುರಿದ್ಬಿಟ್ಟು. ಹಾಗೆ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ಸೊಪ್ಪು ತಿನ್ನೋದ್ರಿಂದ ತುಂಬ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ಮತ್ತು ಇದಕ್ಕೊಂದು ನಮ್ಮಲ್ಲಿ ಒಂದು ಹಾಡೆ ಕೂಡ ಇದೆ, ಕಡಸುಡಿ ಕೊಡಿ ನನ್ನ ಬಳಗಕ್ಕೆ ಅಂತ. ಅಂದರೆ ಬಳಗಕ್ಕೆ ಬೇಕು ಅಂದರೆ ಫ್ಯಾಮಿಲಿಗೆ ಬೇಕು ಅಂತ, ಅಂದರೆ ಈ ತಿಂಡಿ ಫ್ಯಾಮಿಲಿಗೆ ಕೊಡಿ ಈ ರೆಸಿಪಿನ ಅಂತ, ಆ ರೀತಿ ಒಂದು ಹಾಡು ಕಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ಪ್ರಸಿದ್ಧವಾದ ತಿಂಡಿ ಇದು, ಹಾಗಾಗಿ ಒಂದು ರೆಸಿಪಿ ಇದು. ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಕ್ಕಂಥ ಈರುಳ್ಳಿ, ಟೊಮೊಟೊ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೋಬೇಕು. ಚಿಕ್ಕದಾಗಿ ಹೆಚ್ಕೊಂಡು ಇವೆಲ್ಲ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ಯಾರೆಲ್ಲ ಕರಡಿ ಸೊಪ್ಪಿನ ಪಲ್ಯ, ಕರಡಿ ಸೊಪ್ಪಿನ ಕಡಸುಡಿ, ಮುಂಡಿ ಅಥವಾ ಕರಡಿ ಸೊಪ್ಪಿನಿಂದ ಮಾಡ್ತಕ್ಕಂಥ ರೊಟ್ಟಿ ಏನೇನು ತಿಂದಿದ್ದೀರಾ ಎಲ್ಲರೂ ನನಗೆ ಹೇಳಿ ನೋಡೋಣ. ಹಾಗೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಅದು ನನಗೆ ಜರಡಿ ಮಾಡಿಕೊಂಡೆ, ಅದು ಸ್ವಲ್ಪ ತರಿ ಉಳ್ಕೊಂತು. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಇವಾಗ ಬೇಕಾದರೆ. ನನಗಿದು ಸಾಕಾಗಿದೆ, ಹಾಗಾಗಿ ಸುಮ್ಮನೆ ಬಿಟ್ಟೆ. ಅದು ಈ ಥರ ನೀರು ಹಾಕಿ ಕಲಿಸ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಇದಕ್ಕೆ, ಒಂಚೂರು ಆಯಿಲು ಹಾಕಿ ಕಲಿಸ್ಕೊಂಡೆ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಅದನ್ನು ಹಾಕಿ ಕಲಿಸ್ಕೊಂಡು ಈಗ ಹಂಚನ್ನು ಬಿಸಿಗಿಟ್ಕೊಂಡು, ಹಂಚು ಚೆನ್ನಾಗಿ ಕಾದ್ಮೇಲೆ ಅದರ ಮೇಲೆ ಇಟ್ಟು ಹಿಂಗೆ ತಟ್ಟಬೇಕು. ಈ ಥರ ಅಂದರೆ ಎಷ್ಟು ತೆಳುವಾಗುತ್ತೆ ನಿಮಗೆ, ತೆಳು ಸಾಧ್ಯ ಅಷ್ಟು ತೆಳು ತಟ್ಬೋದು. ದಪ್ಪ ಇದ್ರೂ ಚೆನ್ನಾಗಿರುತ್ತೆ, ಆದರೆ ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ, ಬೇಯೋದಿಲ್ಲ ಅಲ್ವಾ. ಹಾಗಾಗಿ ಬಾಳೆದೆಲೆ ಮೇಲೆ ತಟ್ತಾರೆ ಅಮ್ಮಾರೆಲ್ಲ. ಇದು ಬಾಳೆದೆಲೆ ಮೇಲೆ ತಟ್ಟಿದರೆ ಅದು ಬೇರೆ ಥರ, ಬಾಳೆದೆಲೆನೇ ಹಾಕಿಬಿಟ್ಟು ಸುಡ್ತಾರೆ. ಇದು ಬಾಳೆದೆಲೆ ಹಾಕಿಬಿಟ್ಟು ತಟ್ಟಿ ಬಾಳೆದೆಲೆನೇ ಸುಡ್ತಾರೆ. ನಾನು ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಬೇಕಾದರೆ. ಬಾಳೆದೆಲೆ ಅಡಿಗೆ ಒಂದು ಕೆಳಗಡೆ ಒಂದು ಹಂಚಿನ ಮೇಲೆ ಒಂದು ಬಾಳೆದೆಲೆ ಇಟ್ಬಿಟ್ಟು ಇನ್ನೊಂದು ಬಾಳೆದೆಲೆ ಹಾಕಿಬಿಟ್ಟು ಮೇಲೆ ಹಾಗೆ ಬೇಯಿಸೋದು, ಅದು ಚೆನ್ನಾಗಿರುತ್ತೆ. ಆ ಥರ ಕೂಡ ಮಾಡ್ತಿದ್ರು ಅಮ್ಮ ಎಲ್ಲ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಮೇಲ್ಗಡೆ, ಮತ್ತೊಂಚೂರು ಹಾಕ್ಬಿಟ್ಟು ಇವಾಗ ಒಂದು ಎಲೆ ಬಾಳೆದೆಲೆನೇ ಮುಚ್ಚಿಟ್ಬಿಡೋಣ. ಇದೊಂಥರ ಬಾಳೆದೆಲೆ ಗಮ್ ಅಂತ ಬರುತ್ತೆ, ಈ ಥರ ಮುಚ್ಚಿಟ್ಬಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಾಳೆದೆಲೆ ಸುಡ್ತಾ ಬಂದಿದೆ. ಇವಾಗ ಒಂದು ಸೈಡು ತೆಗೆದು ಮಗ್ಚಾಕೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ, ಗರಿ ಗರಿಯಾಗಿ ಕಲ್ಲರ್ ನೋಡಿ ಹೇಗಿದೆ. ಮತ್ತು ಈ ಸೊಪ್ಪು ಸಿಗದೇ ಇದ್ದರೂ ಮೂಲಂಗಿ ಸೊಪ್ಪಲ್ಲೂ ಮಾಡ್ಕೋಬೋದು. ಬಟ್ ಈ ಸೊಪ್ಪು ಸಿಕ್ಕಿದರೆ ಎಲ್ಲೂ ಬಿಡಬೇಡಿ, ಎಲ್ಲ ಸಿಕ್ಕಿದ್ರೂ ಬಿಡಬೇಡಿ. ಅದೆಷ್ಟೇ ದುಡ್ಡಾಗಲಿ ತೊಗೊಬಂದು ತಿನ್ನಿ. ನೋಡಿ, ಇದೇ ಸೊಪ್ಪು ಕರಡಿ ಸೊಪ್ಪು ಅಂತ ಇದಕ್ಕೆ ನಾವು ಹೆಸರು ಇಟ್ಟಿದ್ದೀವಿ. ಅಂದರೆ ನಮ್ಮ ಮಲೆನಾಡಿನಲ್ಲಿ ಹೆಸರು ಇದು, ನಾನು ಇಟ್ಟಿದ್ದಲ್ಲ. ನಮ್ಮ ಅಜ್ಜಿ ಕಾಲದಿಂದನೂ ಇದಕ್ಕೆ ಕರಡಿ ಸೊಪ್ಪು ನಮ್ಮ ಒಂದು ಆಡು ಭಾಷೆಯಲ್ಲಿ ಕರಡಿ ಸೊಪ್ಪು ಅಂತಲೂ ಹೇಳ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಹಿ ಥರ, ಸ್ವಲ್ಪ ಹೌದು ಅಲ್ಲ, ಹಾಗೆ ಅದು ಹಾಗಲಕಾಯಿ ಅಷ್ಟು ಕಹಿ ಇಲ್ಲ, ಸ್ವಲ್ಪ ಕಹಿ ಥರ ಬರುತ್ತೆ. ನುಗ್ಗೆ ಸೊಪ್ಪಿನ ಥರ ಸ್ವಲ್ಪ ಕಹಿ ಬರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಥರ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ಬೋದು. ಹಲಸಿನ ಬೀಜ ಹಾಕಿ ಪಲ್ಯ ಮಾಡಿದ್ರಂತೂ ಸೂಪರಾಗಿರುತ್ತೆ. ಇದೇ ಸೊಪ್ಪು ನೋಡಿ. ಎಲ್ಲರೂ ಸಿಕ್ಕಿದರೆ ದಯವಿಟ್ಟು ಫ್ರೆಂಡ್ಸ್ ಬಿಡಬೇಡಿ ಇದನ್ನು. ಯಾರನ್ನಾರು ಕೇಳಿಬಿಟ್ಟರೂ ತಿನ್ನಿ. ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಇದು ಪರಿಹಾರ, ಈ ಸೊಪ್ಪು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.